ನೀವು ಕೂಡ ಬಿಗ್ ಬಾಸ್ನ ರನ್ನರ್ ಆಗಿರುವಂಥದ್ದು, ಇದೀಗ ಕನ್ನಡ ಬಿಗ್ ಬಾಸ್ ಕೂಡ ಶುರುವಾಗ್ತಾ ಇದೆ. ಮೊದಲನೇದಾಗಿ ಜನಸಾಮಾನ್ಯರಿಗೆ ಏನು ಹೇಳ್ತೀರಿ ಈ ಒಂದು ಬಿಗ್ ಬಾಸ್ ಬಗ್ಗೆ? ಆಲ್ ದ ವೆರಿ ಬೆಸ್ಟ್. ತುಂಬ ಕೇರ್ಫುಲ್ ಆಗಿರಿ. ಅದು ನೀವು ಅಂದ್ಕೊಂಡಿರೋ ಥರ ಇಲ್ಲ ಮನೆ. ಯಾರನ್ನು ಬೇಕಾದರೂ ಹೆಂಗೆ ಬೇಕಾದರೂ ಚೇಂಜ್ ಮಾಡುತ್ತೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಾಮನ್ ಪೀಪಲ್ ಹೋಗಿ ಒಳಗಡೆ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರು ಹೆಂಗೆ ಚೇಂಜ್ ಮಾಡ್ತಾರೆ, ಯಾಕಂದರೆ ಆರ್ಟಿಸ್ಟ್ಗಂದ್ರು ಅಟ್ಲೀಸ್ಟ್ ಒಂಚೂರು ಆ್ಯಕ್ಟಿಂಗ್ ಹಂಗೆ ಗೊತ್ತು, ಏನೋ ಒಂದು ಮಾಡ್ಕೊಂಡು ಏನೋ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಅಷ್ಟೊಂದು ಕ್ಯಾಮ್ರಾ, ಅಷ್ಟೊಂದು ಆರ್ಟಿಸ್ಟ್ ಜೊತೆ ಹೆಂಗೆ ಅದನ್ನು ಅವರು ಕೋಪಪ್ ಮಾಡಿ ಮೇಲೆ ಬರ್ತಾರೆ ಅಂತ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆಲ್ಲ ನಾನು ಒಂದೇ ಹೇಳೋದು, ಸ್ಟ್ರಾಟಜಿ ತುಂಬ ಗೇಮ್ ಪ್ಲ್ಯಾನಿಂಗ್ ಎಲ್ಲ ಬೇಡ. ನೀವಾಗಿರಿ. ನಿಮಗೆ ನ್ಯಾಯ ಅಂದರೆ ಜಗಳ ಹಾಕಿ, ಇಲ್ಲ ಅಂದರೆ ಬಿಟ್ಬಿಡಿ. ಆ ಥರ ಇರ್ರಿ. ಎವ್ರಿ ವೀಕೆಂಡ್ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ರೈಟ್, ಯಾರು ತಪ್ಪು, ಹೆಂಗೆ ಗೇಮ್ ಪ್ಲೇ ಹೋಗ್ತಾಯಿದೆ ಅಂತ. ಸೊ ಅದನ್ನು ಇಟ್ಕೊಂಡು ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸರ್, ಈಗ ಕನ್ನಡ ಬಿಗ್ ಬಾಸ್ಗೂ ಹಾಗೆ ತೆಲುಗು ಬಿಗ್ ಬಾಸ್ಗೂ ಇರುವಂಥ ವ್ಯತ್ಯಾಸ ಏನು? ಅಯ್ಯೋ, ತೆಲುಗು ನಾನು ಅಷ್ಟು ನೋಡಿಲ್ಲ ಅಲ್ವಾ. ತೆಲುಗು ಬೇರೆ ಹೈಲೈಟ್ಸ್ ಮಾತ್ರ ನೋಡ್ತೀನಿ ನಾನು. ಇಲ್ಲಿ ಗಿಲ್ಲಿ ಅವ್ರು ಇದ್ದಾರಲ್ಲ, ಅವ್ರು ನನಗೆ ತುಂಬ ಇಷ್ಟ. ಅವರು ಆ ಪ್ರಾಪರ್ಟಿ ಎಲ್ಲ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ ನೋಡಿ, ಅವ್ರದ್ದು ನನಗೆ ತುಂಬ ಇಷ್ಟ. ಬಟ್ ತೆಲುಗು ಅಲ್ಲಿ ಅಷ್ಟು ನಾನು ಫಾಲೋ ಮಾಡಿರಲಿಲ್ಲ. ಸೊ ತೆಲುಗು ಅಷ್ಟು ನೋಡಿಲ್ಲ ನಾನು.